ನಮ್ಮ ಸಮಸ್ತ ಕರುನಾಡಿನ ಜನತೆಯಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಮನಗರದ ಮಹೇಶ ನಾನು ಮನವಿ ಮಾಡ್ಕೊಳ್ದೇನೆಂದರೆ, ನೋಡಿ, ಇತ್ತೀಚಿನ ದಿನಗಳಲ್ಲಿ ಅಪರಾಧಗಳು ಏನಿರ್ತಾ ಇದ್ದಾವೋ, ಒಂದು ಅಪ್ರಾಪ್ತ ಬಾಲಕಿಯರಲ್ಲಿ 9 ವರ್ಷ 13 ವರ್ಷ ಅಂಥವರ ಅತ್ಯಾಚಾರ, ಕೊಲೆಗಳು ಮಾಡಿ ಎಲ್ಲಂದ್ರಲ್ಲಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ, ಅಮಾಯಕರನ್ನೆಲ್ಲ ಕೊಲೆ ಮಾಡ್ತಾವ್ರೆ, ಲೂಟಿ ಮಾಡ್ತಾವ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಥ ಅಪರಾಧಿಗಳಿಗೆ ನಮ್ಮ ನ್ಯಾಯಸ್ಥಾನದಲ್ಲಿ ಶಿಕ್ಷೆ ಸಿಗ್ತಿರೋದು ತುಂಬ ಕಮ್ಮಿ ಅನ್ನಿಸ್ತಾ ಇದೆ. ಇವ್ರಿಗೇನು ಒಂದು ಕೊಲೆ ಮಾಡಿದ್ರೆ ಬೇಲ್ ಮೇಲೆ ಬರ್ಬೋದು, ಮತ್ತೆ ಬರ್ಬೋದು, ಓಡಾಡ್ಬೋದು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ. ಅವ್ರಿಗೆ ಭಯನೇ ಇಲ್ಲದೆ ಹೋಗೋದೆ. ಕಾನೂನಲ್ಲಿ ಪಾಪ ಶಿಕ್ಷೆ ಕೊಡ್ತಾರೆ ನ್ಯಾಯಾಧೀಶ. ಏನಕ್ಕೆ? ಒಂದಷ್ಟು ಜೀವಾವಧಿನ ಇನ್ನೊಂದು ಪರಿವರ್ತನೆ ಆಗಿ ಬರಲಿ ಅಂತ. ಅವ್ರು ಯಾವುದೂ ಪರಿವರ್ತನೆ ಆಗಲ್ಲ, ಮತ್ತದೇ ಕೆಲಸಗಳನ್ನೇ ಮಾಡ್ತಿರ್ತಾರೆ. ಒಂದು ನೋಡಿ, ಇವ್ರ ನ್ಯಾಯಸ್ಥಾನದಲ್ಲಿ ನಾನು ಏನು ಇನ್ನೊಂದು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ನಮ್ಮ ನ್ಯಾಯಾಂಗದಲ್ಲಿ ಇವರಿಗೆ ಎಂಥ ಶಿಕ್ಷೆ ಸಿಗಬೇಕು ಅಂತಂದರೆ, ಪಾಪ ಅಪ್ರಾಪ್ತ ಬಾಲಕಿಯರನ್ನಾಗಲಿ, ಅಮಾಯಕ ರೇಪ್ ಮಾಡಿ ಸಾಯಿಸೋದಾಗಲಿ, ಅಮಾಯಕರನ್ನ ಕೊಲೆ ಮಾಡೋದಾಗಲಿ, ಇಂಥವ್ರಿಗೆಲ್ಲ ದೊಡ್ಡ ಶಿಕ್ಷೆ ಸಿಗಬೇಕು. ಇದನ್ನ ನೋಡಿ ಮಿಕ್ಕಿದವರು ಪಾಠ ಕಲ್ತು ಎಚ್ಚರಿಕೆ ತೊಗೋಬೇಕು. ನಾಳೆ ದಿನ ನಮಗಾಗಬೇಕು ಅಂತ ಕೆಲಸ ಮಾಡೋಕ್ಕೆ ಎದುರುಕೊಳ್ಬೇಕು. ಈ ಥರ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರೋದು. ನಮ್ಮ ನ್ಯಾಯಾಲಯದಲ್ಲಿ ಏನಾಗ್ತಾರೆ, ಒಂದು 14 ವರ್ಷ, ಒಂದು 18-20 ವರ್ಷ ಅವ್ರಿಗೆಲ್ಲ ಒಂದು ಜೀವಾವಧಿ ಶಿಕ್ಷೆ ಕೊಟ್ಟರೆ ಒಳ್ಳೆ ಸುಧಾರಣೆಗೆ ಬರ್ತಾರೆ ಅಂತ ಕೊಡ್ತಾರೆ. ಅದರಲ್ಲಿ ಎಷ್ಟು ಜನ ಸುಧಾರಣೆ ಆಗೋದು? ಬಿಡೋ, ಜೈಲಿಗೆ ಹೋದ್ರೆ ಆಯಿತು ಅಂತ ಅನ್ನೋ ಮಟ್ಟಕ್ಕೆ ಅವರು ನಮ್ಮ ಬೇರೆ ಜನಗಳು ಹೊರಗಿಂದ ನೋಡ್ತಿರ್ತಾರಲ್ಲ, ಅಪರಾಧಿಗಳು, ಇದನ್ನೆಲ್ಲ ಅವರು ದೊಡ್ಡದಾಗಿ ತಗೊಳ್ಳೋದೇ ಇಲ್ಲ. ನಿಜವಾಗ್ಲೂ ಇದು ಬದಲಾವಣೆ ಆಗಬೇಕು. ಇವರಿಗೆ ತುಂಬ ಘೋರವಾದ ಶಿಕ್ಷೆ ಆಗಬೇಕು. ಪಾಪ ತಂದೆ ತಾಯಿ ಹೆಣ್ಮಕ್ಳನ್ನ ಸಾಕಿರ್ತಾರೆ, ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ಗೆ ಒಂಟಿಯಾಗಿ ಕಳ್ಸೋದಕ್ಕೆ ಎದುರ್ಕೋತಾರೆ. ಅಂಥ ಪರಿಸ್ಥಿತಿ. ಹೆಣ್ಮಕ್ಳು ಮನೆಗೆ ಬರೋವರೆಗೂ ಜೀವ ಹಿಡ್ದು ಕೂತಿರ್ತಾರೆ. ಇಂಥ ಎಲ್ಲ ಸನ್ನಿವೇಶದಲ್ಲಿ ಏನಾಗ್ತದೆ, ಅವ್ರಿಗೆ ತುಂಬ ಪಾಪ ಹಿಂಸೆ ಆಗ್ತದೆ. ಅದಕ್ಕೆ ನಾನು ಏನು ಕೇಳ್ಕೊತೀನಿ, ನ್ಯಾಯಸ್ಥಾನದಲ್ಲಿ ಇಂಥ ಅಪರಾಧಿಗಳಿಗೆ ಘೋರ ಶಿಕ್ಷೆ ಆಗಬೇಕು. ಯಾವ ಥರ ಶಿಕ್ಷೆ ಆಗಬೇಕು ಅಂದರೆ, ಮುಂದೆ ಬೇರೆಯೊಬ್ಬರು ಆ ಕೆಲಸ ಮಾಡೋಕ್ಕೆ ಎದುರಬೇಕು. ಆ ಥರ ಶಿಕ್ಷೆ ಆದ್ರೇ ಇಲ್ಲಿ ಅದೇನಂತ ಹೇಳಿದ್ರು ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ. ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದ್ದಿಲ್ಲ. ಒಬ್ಬ ಹೆಣ್ಣುಮಗಳು ಮಧ್ಯರಾತ್ರಿಲಿ ಯಾವ ಅಡೆತಡೆ ಇಲ್ಲದೆ ರಾಜರೋಟ ಓಡಾಡ್ತಾಳೋ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಮಧ್ಯರಾತ್ರಿಲಿರಲಿ, ಆಡಾಗಲೇ ಎತ್ಕೊಂಡೋಗಿ ರೇಪ್ ಮಾಡಿಬಿಡ್ತಾರಲ್ಲ, ಇನ್ನು ಮಧ್ಯರಾತ್ರಿವರೆಗೆ ಎಲ್ಲೋ ಹೋಗೋದು? ನಿಜವಾಗ್ಲೂ ನಾನು ನ್ಯಾಯಸ್ಥಾನದಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಅಪರಾಧಿಗಳಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಇದನ್ನು ನೋಡಿ ಬೇರೆ ಅಪರಾಧಿಗಳು ಎದುರ್ಕೊಳ್ಬೇಕು ಆ ಕೆಲಸ ಮಾಡೋಕ್ಕೆ. ಮನುಷ್ಯನ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ? ಕೋಳಿ ಕುಯ್ದಾಕ್ಬಿಡ್ತಾರಲ್ಲ ಎಲ್ಲಂದ್ರಲ್ಲಿ. ಬೇರೆ ದೇಶಗಳಲ್ಲಿ ನೋಡಿದ್ರೆ ಎಂಥ ಶಿಕ್ಷೆ ಕೊಡ್ತಾರಂದರೆ, ಇನ್ನೊಂದು ಸತಿ ಇನ್ನೊಬ್ಬ ಯಾವನು ಇದು ತಂಟೆಗೆ ಹೋಗಬಾರ್ದು ಆ ಥರ ಮಾಡ್ತಾರೆ. ನಮ್ಮ ನ್ಯಾಯಸ್ಥಾನದಲ್ಲಿ ಅದೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.